ತಕ್ಷಣವೇ ತನ್ನ ಜೀವಿತದಲ್ಲಿ ದೇವರ ಮೇಲೆ ಒಂದು ಪ್ರೀತಿ ಆತನೊಳಗಡೆ ಉಕ್ಕಿ ಹರಿತಾ ಇದೆ. ಹಲ್ಲೆಲೂಯಾ. ನಾತನ ಸೇವಕನಿಗೆ ಕರಿತಾ ಇದ್ದಾನೆ. ಸೇವಕನು ಕರೆದಾಗ ಸೇವಕನು ಬಂದನು. ಅವಾಗ ಹೇಳ್ತಾ ಇದ್ದಾನೆ, ನಾನು ದೇವರಿಗಾಗಿ ಒಂದು ಸಭೆಯನ್ನ ಕಟ್ಟಬೇಕಂತ, ದೇವರ ಆಲಯವನ್ನ ಕಟ್ಕೊಡ್ಬೇಕಂತ ಇದ್ದೀನಿ. ಕಾರಣ ಯಾಕಂದ್ರೆ ನಾನು ಅರಮನೆಯಲ್ಲಿದ್ದೇನೆ. ಎಲ್ಲಿದ್ದೇನೆ? ನಾನು ಅರಮನೆ. ನಾನು ರಾಜ ಭೋಜನಗಳನ್ನ ಮಾಡ್ತಾ ಇದ್ದೇನೆ. ಒಳ್ಳೆ ಸ್ಥಾನದಲ್ಲಿ, ಒಳ್ಳೆ ಸ್ಥಿತಿಯಲ್ಲಿ ನಾನಿದ್ದೇನೆ. ಆದ್ರೆ ನಾನು ದೇವರ ಆಲಯವಾದರೂ ಗುಡಾರದಲ್ಲಿ ಇದೆ. ಬಟ್ಟೆಯಿಂದ ಕಟ್ಟಲ್ಪಟ್ಟಂತ ಒಂದು ಗುಡಾರದಲ್ಲಿ ನನ್ನ ದೇವರ ಆಲಯ ಇದೆ. ನನ್ನ ದೇವರ ಅಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಾನು ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಸಕಲವನ್ನು ಸೃಷ್ಟಿ ಮಾಡಿದ ದೇವರು, ಸಕಲವನ್ನ ಪ್ರಾರಂಭಿಸಿದ ದೇವರು ಗುಡಾರದಲ್ಲಿ ವಾಸ ಮಾಡಿದ್ರೆ ನಾನು ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಸೊ ನನ್ನ ದೇವರಿಗೆ ಇಂಥ ಒಂದು ಆಲಯ ಇರಬಾರದು, ನನ್ನ ದೇವರಿಗೆ ಉತ್ತಮವಾದ ಆಲಯವನ್ನ ನಾನು ಕಟ್ಟಬೇಕೆಂಬುದಾಗಿ ಆತನು ತೀರ್ಮಾನಿಸಿ ಯೋಚಿಸಿ ದೇವಾಲಯವನ್ನು ಕಟ್ಟುವುದಕ್ಕೆ ಮನಸ್ಸನ್ನ ಮಾಡಿದನಂತೆ. ಹಲ್ಲೆಲೂಯಾ. ಯಾವಾಗ ದೇವರ ಆಲಯದ ಮೇಲೆ ನಮಗೆ ಪ್ರೀತಿ ಬರ್ತದೆ ಅಂದ್ರೆ, ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಿದನು, ಯಾವ ರೀತಿಯಲ್ಲಿ ನಾನಿದ್ದೆ, ಯಾವ ಸ್ಥಿತಿಯಲ್ಲಿ ನಾನಿದ್ದೆ, ಯಾವ ರೀತಿಯಲ್ಲಿ ದೇವರು ನನ್ನ ಕರ್ಕೊಂಡು ಬಂದನು, ಯಾವ ರೀತಿ ನಾನು ಮಾಡಿದನು ಎಂಬುದಾಗಿ ನಾವು ಯೋಚನೆ ಮಾಡುವಾಗ ನಮಗೆ ಅನಿಸ್ತದೆ, ನಾನು ದೇವರಿಗಾಗಿ ಏನಾದರೂ ಮಾಡಬೇಕು. ಸೊ ದಾವೀದ ನೆನಪು ಮಾಡಿಕೊಂಡ, ನಾನು ಕುರಿ ಕಾಯುವವನು, ಕುರಿಗಳ ಹಿಂದೆ ಹೋಗುವವನು. ನನ್ನ ಸ್ಥಿತಿ ಅಡವಿಯಲ್ಲಿ ಹೆಚ್ಚು ನಾನು ವಾಸ ಮಾಡುವಂಥದ್ದು. ಆದ್ರೆ ಆ ಸ್ಥಿತಿಯಿಂದ ನನ್ನ ಹೊರಗಡೆ ತಂದು ಒಂದು ಸಿಂಹಾಸನವನ್ನು ನನಗೆ ಕೊಟ್ಟು, ರಾಜ ಭೋಜನಗಳನ್ನು ಕೊಟ್ಟು, ಅಧಿಕಾರವನ್ನು ಕೊಟ್ಟು ನನ್ನನ್ನು ಹೆಚ್ಚಿಸಿ ಆಶೀರ್ವದಿಸಿದ ದೇವರಿಗೆ ನಾನು ಏನಾದರೂ ಮಾಡಬೇಕು ಎಂಬುದಾಗಿ ಯಾವಾಗ ತನ್ನ ಮನಸ್ಸಿನಲ್ಲಿ ಈ ಮಾತನ್ನು ಅಂದುಕೊಂಡನು, ತಕ್ಷಣವೇ ದೇವರು ತನ್ನ ಸೇವಕರೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಾತನನೊಟ್ಟಿಗೆ ದೇವರು ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ ನೋಡಿ, 3ನೇ ವಚನದಲ್ಲಿ, ಆ ರಾತ್ರಿಯಲ್ಲಿ ದೇವರು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದ್ರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ ನೀನು ಹೀಗೆ ಹೇಳಬೇಕು. ನೋಡಿ, ಯಾವಾಗ ಆತ ಹೃದಯದಲ್ಲಿ ಆಲೋಚನೆ ಮಾಡಿಕೊಂಡು ಆ ಸೇವಕನಿಗೆ ದಾವೀದನೇ ಹೇಳಿದನು, ದೇವರು ಕೂಡ ಹೇಳ್ತಾ ಇದ್ದಾನೆ. ಆಮೆನ್. ಗುರಿ ಕರೆಕ್ಟ್ ಆಗಿದ್ರೆ, ಉದ್ದೇಶ ಸರಿಯಾಗಿದ್ರೆ, ಆಲೋಚನೆ ಸರಿಯಾಗಿದ್ರೆ ದೇವರ ಮಾರ್ಗದರ್ಶನವನ್ನ ಮಾಡ್ತಾನೆ. ನೋಡಿ, ಯಾವಾಗ ದಾವೀದನಲ್ಲಿ ಆಸೆ ಹೃದಯ ಬಂತು, ನಾನು ದೇವರ ಆಲಯವನ್ನ ಕಟ್ಟಬೇಕು, ದೇವರ ಆಲಯವನ್ನ ಪ್ರಾರಂಭಿಸಬೇಕೆಂಬುದಾಗಿ ಯಾವಾಗ ಆಲೋಚನೆ ಬಂತು, ತಕ್ಷಣವೇ ದೇವರ ನಾತನ ಮೂಲಕವಾಗಿ ಮಾತಾಡ್ತಾ ಇದ್ದಾನೆ. ದಾವೀದನಿಗೆ ನಾನು ಏನೇನು ಮಾಡಿದ್ದೀನಿ ಅಂದ್ರೆ, ಮೊದಲನೇದಾಗಿ ಎಲ್ಲಿಂದ ಆತನ ಕರೆತಂದಿದ್ದೀನಿ ಅಂದ್ರೆ 7ನೇ ವಚನದಲ್ಲಿ ಹೇಳ್ತದೆ, ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದ್ದೇನೆಂದ್ರೆ, ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿರುವ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಯಾದ ಇಸ್ರಾಯೇಲರ ಮೇಲೆ ಅಧಿಕಾರಿಯನ್ನಾಗಿ, ನಾಯಕನಾಗಿ ಏನು ಮಾಡಿದ್ದೇನೆ, ನೇಮಿಸಿದ್ದೇನೆ. ದೇವರು ಹೇಳ್ತಾ ಇದ್ರೆ, ಕುರಿಗಳಿಂದ ನೀನು ಹೋಗ್ತಾ ಇದ್ದೆ, ಕುರಿಗಳಿಂದ ಹೋಗ್ತಾರೆ, ನಿನ್ನನ್ನ ಅರಸನಾಗಿ, ನಾಯಕನಾಗಿ ಮಾಡಿದೆ ಮತ್ತು ಅನೇಕ ಶತ್ರುಗಳನ್ನ ನಿನ್ನ ಮುಂದೆ ಸೋತು ಹೋಗುವಂತೆ ನಾನು ಮಾಡಿದೆ. 8ನೇ ವಚನ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವಾಗಲೆಲ್ಲ ನನ್ನ ಜೊತೆ ಇದ್ದೆ, ನಿನ್ನ ಶತ್ರುಗಳು ನಿನ್ನ ಮುಂದೆ ತಲೆಬಾಗುವಂತೆ ನಾನು ಮಾಡಿದೆ ಎಂಬುದಾಗಿ ದೇವರು ಹೇಳಿ ಮತ್ತೊಂದು ಸಾರಿ ನೆನಪನ್ನ ಕೊಡ್ತಾ ಇದ್ದಾನೆ. ಆಮೆನ್. ಸೊ ಇವತ್ತು ದೇವರು ನಮಗೆ ನೆನಪನ್ನು ಕೊಡ್ತಾ ಇದ್ದಾರೆ. ಯಾವ ಸ್ಥಿತಿಯಲ್ಲಿ ನಾವಿದ್ದೆವು, ಯಾವ ಸ್ಥಿತಿಯಲ್ಲಿ ದೇವರು ನಮ್ಮನ್ನ ಕರೆತಂದನೆಂಬುದಾಗಿ ನಮಗೆ ನೆನಪನ್ನ ದೇವರು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಯಾವಾಗ ದಾವೀದನು ತೀರ್ಮಾನ ಮಾಡಿದನು, ತಕ್ಷಣವೇ ತನ್ನ ಹತ್ತಿರ ಇರುವಂತ ಸಾಮಾನುಗಳನ್ನು ಆತನು ಸಿದ್ಧ ಮಾಡಿದ. ಗಮನಿಸ್ತೇವೆ, ಏನೇನು ಆತನು ಸಿದ್ಧ ಮಾಡಿದನಂದ್ರೆ, ನಾವು ನೋಡ್ತೇವೆ, ಬೆಳ್ಳಿಯನ್ನ, ಬಂಗಾರವನ್ನ, ಕಲ್ಲುಗಳನ್ನ, ತಾಮ್ರವನ್ನ ಎಲ್ಲವನ್ನ ಸಿದ್ಧ ಮಾಡಿ ತನ್ನ ಮಗನಾದ ಸೊಲೊಮೋನಿಗೆ ಹೇಳ್ತಾ ಇದ್ದಾನೆ, ನೀನು ಆಲಯವನ್ನ ಕಟ್ಟಬೇಕಾಗಿದೆ. ನಾವು ನೋಡ್ತೇವೆ, ಕಬ್ಬಿಣ, ತಾಮ್ರವನ್ನು, ಮರಗಳನ್ನ, ಬಾಗಿಲುಗಳನ್ನ ಮಾಡಿಸಲಿಕ್ಕೆ ಮರಗಳನ್ನ ಎಲ್ಲವನ್ನ ಆತನು ಸಿದ್ಧ ಮಾಡಿದನು. ಇಲ್ಲಿ ದಾವೀದನು ತನ್ನ ಮಗನಾದ ಸೊಲೊಮೋನಿಗೆ ಹೇಳ್ತಾ ಇದ್ದಾನೆ, ಮಗ, ನಿನ್ನ ಕೈಯಿಂದ ಆಲಯವನ್ನ ಕಟ್ಟಬೇಕು, ನಾನು ಎಲ್ಲ ಸಾಮಾನುಗಳನ್ನ ಕೂಡಿಸಿಟ್ಟಿದ್ದೇನೆ. ಯಾಕೆ ದಾವೀದನಿಗೆ ಪ್ರೇರಣೆ ಬಂತು ಆಲಯ ಕಟ್ಟಬೇಕಂತ? ಯಾರಿಗೆ ಬಂತು? ದಾವೀದನಿಗೆ. ದೇವರು ಹೇಳಿದ್ರು, ದಾವೀದನ ಕೈಯಿಂದ ಕಟ್ಟಬಾರದು. ನೋಡ್ರಿ, ದೇವರು ಏನಾದ್ರೂ ಹೇಳಿದರಂದ್ರೆ ಒಂದು ಉದ್ದೇಶ ಇರ್ತದೆ. ಯಾಕೆ ಕಟ್ಟಬಾರದಂದ್ರೆ, ಕೆಳಗಡೆ ನಾವು ನೋಡ್ತೇವೆ 17ನೇ ಅಧ್ಯಾಯದ ಕೆಳಭಾಗದಲ್ಲಿ, ದಾವೀದನ ಕೈಗಳು ರಕ್ತದಿಂದ ತುಂಬಿದೆ ಅಂತೆ. ಯಾವುದರಿಂದ ತುಂಬಿದೆ? ದಾವೀದನ ಕೈಗಳು ರಕ್ತದಿಂದ. ಅನೇಕ ಯುದ್ಧಗಳನ್ನು ಮಾಡಿದ್ದಾನೆ, ಅನೇಕ ಯುದ್ಧಗಳಲ್ಲಿ ರಕ್ತವನ್ನು ಸುರಿಸುವುದರಿಂದ, ಆ ಕೈಗಳು ರಕ್ತ ಸುರಿಸುವುದರಿಂದ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೈಯಿಂದ ಕಟ್ಟಬೇಡ, ನಿನ್ನ ಮಗನ ಕೈಯಿಂದ ನಾನು ಆಲಯ ಕಟ್ಟಿಸಬೇಕು. ಅದಕ್ಕೆ ದಾವೀದನು ಬಂದು 22ನೇ ಅಧ್ಯಾಯದಲ್ಲಿ ಮಗನಿಗೆ ಹೇಳ್ತಾ ಇದ್ದಾನೆ, ಮಗ, ನಾನು ಎಲ್ಲವನ್ನ ಕೂಡಿಸಿಟ್ಟಿದ್ದೇನೆ, ಬೆಳ್ಳಿಯನ್ನ, ಬಂಗಾರವನ್ನ, ತಾಮ್ರವನ್ನ, ಕಬ್ಬಿಣವನ್ನ, ಹಿತ್ತಾಳೆಯನ್ನ, ಕಲ್ಲುಗಳನ್ನ, ಅಷ್ಟು ಮಾತ್ರವಲ್ಲ, ಅದನ್ನ ಕಟ್ಟಲಿಕ್ಕೆ, ರೆಡಿ ಮಾಡ್ಲಿಕ್ಕೆ ಒಳ್ಳೆ ಮೇಸ್ತ್ರಿಗಳನ್ನು ಕೂಡ ನಾನು ಏನ್ ಮಾಡಿದ್ದೇನೆ, ಸಿದ್ಧ ಮಾಡಿ ಇಟ್ಟಿದ್ದೇನೆ. ಹಲ್ಲೆಲೂಯಾ. ಬಹಳ ಪ್ರಯಾಸದಿಂದ, ಇಲ್ಲಿ 14 ಒಂದು ಮಾತು ಹೇಳ್ತದೆ, ನಾನು ಬಹು ಪ್ರಯಾಸ ಪಟ್ಟು ಯೆಹೋವನ ಆಲಯಕ್ಕೋಸ್ಕರ ಎಲ್ಲವನ್ನ
ಸಿದ್ಧ ಮಾಡಿಟ್ಟಿದ್ದೇನೆ. ಕಲ್ಲು, ಮರ, ಕಬ್ಬಿಣ, ತಾಮ್ರ, ಬೆಳ್ಳಿ, ಬಂಗಾರ ಇವೆಲ್ಲ ಎದು ಕೊಟ್ರಂತೆ? ದೇವರ ಆಲಯ ಕಟ್ಟಲಿಕ್ಕೆ. ಆದ್ರೆ ಇವತ್ತು ಸಭೆಗಳಲ್ಲಿ ಹೆಚ್ಚಾಗಿ ಜನರು ಬರೀ ಹಣವನ್ನು ಮಾತ್ರ ಕೊಡ್ತಾರೆ ಆಲಯ ಕಟ್ಟಲಿಕ್ಕೆ, ಹೌದಲ್ವಾ? ಅದ್ರಲ್ಲಿ ಬರೀ ಹಣವನ್ನು ಮಾತ್ರ ಕೊಡ್ತಾರೆ, ಬೆಳ್ಳಿ ಬಂಗಾರ ಮಾತ್ರ ಇಟ್ಕೊಡ್ತಾರೆ. ಆದ್ರೆ ದಾವೀದನು ಬೆಳ್ಳಿ, ಬಂಗಾರ, ತಾಮ್ರ ಎಲ್ಲವನ್ನ ಕೊಟ್ಟರು. ಯಾಕಂದ್ರೆ ದಾವೀದನಿಗೆ ಇರುವಂತ ಆಸೆ ಏನಂದ್ರೆ ದೇವರ ಆಲಯ ಇಡೀ ಪ್ರಪಂಚದಲ್ಲಿ ಸುಂದರವಾಗಿ ಅದು ಕಾಣಬೇಕು. ದೇವರ ಆಲಯ ಸುಂದರವಾಗಿರಬೇಕು. ಎಷ್ಟು ರೀತಿ ಸುಂದರವಾಗಿರ್ಬೇಕಂದ್ರೆ ದಾವೀದನು ಹೇಳ್ತಾನೆ, ದೇವರ ಆಲಯದ ಗೋಡೆಗಳು ಬಂಗಾರದ ತಗಡಿನಿಂದ ಸುತ್ತಬೇಕಂತದೆ. ಈಗ ನಾವು ಲಪಂ ಅಂತ ಹಸ್ತೀವಿ ಅಲ್ವಾ? ಆದ್ರೆ ದಾವೀದನ ಆಸೆ ಅಂದ್ರೆ ಲಪಂ ಅಲ್ಲ, ನನ್ನ ದೇವರ ಆಲಯದ ಗೋಡೆ ಹೇಗೆ ಬಂಗಾರದಿಂದ ತಗಡಿನಿಂದ ಫುಲ್ ತುಂಬಿರ್ಬೇಕು. ಇಡೀ ಆಲಯ ಬಂಗಾರದಿಂದ ಅದೇನಾಗ್ಬೇಕು? ತುಂಬಿರಬೇಕು. ಅದಕ್ಕಷ್ಟು ವೆಚ್ಚವಾಗಿ ಖರ್ಚನ್ನ ಮಾಡಿದಾನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಸುಂದರವಾಗಿ ಕಟ್ಟಲ್ಪಡುವುದಕ್ಕಾಗಿ ಅದಕ್ಕಾಗಿ ನಾವು ನೋಡ್ತೇವೆ ಆ ನಕ್ಷೆಯನ್ನು ಕೂಡ ಕೊಟ್ಟನು. ಯಾವ ರೀತಿಯಲ್ಲಿ ಕಟ್ಟಲ್ಪಡಬೇಕು, ಯಾವ ರೀತಿಯಲ್ಲಿ ಇಲ್ಲ ಎಂಬುದಾಗಿ ನಕ್ಷೆಯನ್ನು ಕೂಡ ಕೊಟ್ಟಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. 17ನೇ ಅಧ್ಯಾಯದಲ್ಲಿ ಆತನು ತೀರ್ಮಾನ ಮಾಡಿಕೊಂಡ, ದೇವರ ಆಲಯವನ್ನು ಕಟ್ತೇನೆ. 22ನೇ ಅಧ್ಯಾಯದಲ್ಲಿ ಮಗನಿಗೆ ಒಪ್ಪಿಸಿದ, ಕಟ್ಟು ಎಂಬುದಾಗಿ. ನಾವು 28ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಒಂದು ನಕ್ಷೆಯನ್ನ ಕೊಡ್ತಾರೆ, ಇದೇ ರೀತಿಯಲ್ಲಿ ಆಲಯ ಇರಬೇಕು. 28ನೇ ಅಧ್ಯಾಯ ಬರುವಾಗ ನಾವು ಹೇಳ್ತೀವಲ್ಲ ಬ್ಲೂ ಪ್ರಿಂಟ್ ಅಂತ, ಒಂದು ಏನಾದ್ರೂ ಕಟ್ಟಡ ಕಟ್ಟಬೇಕಾದ್ರೆ ಮುಂಚೆ ಇಂಜಿನಿಯರ್ ಪ್ಲಾನ್ ತಗೊಂತೀವಲ್ಲ, ಸೊ ಅದೇ ರೀತಿಯಲ್ಲಿ 28ನೇ ಅಧ್ಯಾಯದಲ್ಲಿ ಪ್ಲಾನ್ ಅನ್ನ ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅದು ಕಟ್ಟಲು ಪಡಬೇಕು ಎಂಬುದಾಗಿ. 29ನೇ ಅಧ್ಯಾಯಕ್ಕೆ ಬರುವಾಗ ಇಲ್ಲಿ ನಾವು ನೋಡ್ತೇವೆ ಆ ಆಲಯವು ಕಟ್ಟಲು ಪಡಲಿಕ್ಕೆ ಸಿದ್ಧವಾಗ್ತಾ ಇದೆ. ನಾನು ದೇವರ ಆಲಯವನ್ನ ಕಟ್ಟಬೇಕಂತ ಇದ್ದೀನಿ. ದೇವರ ಆಲಯಕ್ಕಾಗಿ ನನ್ನ ಮನೆಯಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನ ದೇವರ ಆಲಯಕ್ಕೆ ಕೊಟ್ಟಿದ್ದೇನೆ. ಬೆಳ್ಳಿ ಕೊಟ್ಟಿದ್ದೇನೆ, ಬಂಗಾರ ಕೊಟ್ಟಿದ್ದೇನೆ, ತಾಮ್ರ ಕೊಟ್ಟಿದ್ದೇನೆ, ಹಿತ್ತಾಳೆ ಕೊಟ್ಟಿದ್ದೇನೆ, ಕಬ್ಬಿಣವನ್ನ, ಕಟ್ಟಿಗೆಯನ್ನ ಎಲ್ಲವನ್ನ ಸಿದ್ಧ ಮಾಡಿ ನಾನು ಕೊಟ್ಟಿದ್ದೇನೆ. ನನ್ನ ಕೈಲಾದಷ್ಟು ನಾನು ಕೊಟ್ಟಿದ್ದೇನೆ. ಏನಂತ ಇದ್ರೆ ದಾವೀದನು, ನನ್ನ ಕೈಲಾದಷ್ಟು ನಾನು ಕೊಟ್ಟಿದ್ದೇನೆ. ಆದ್ರೆ ಪ್ರಿಯ ಸಭೆ, ನಿಮ್ಮಲ್ಲಿ ಯಾರಾದ್ರೂ ದೇವರ ಆಲಯ ಕಟ್ಟುವುದಕ್ಕೆ ನಿಮಗೆ ಕೊಡಬೇಕಂತ ಅನಿಸ್ತಾ ಇದೆಯಾ? ನೀವು ಧಾರಾಳವಾಗಿ ಕೊಡಬಹುದೆಂಬುದಾಗಿ ಇಲ್ಲಿ ದಾವೀದನು ಸಭೆಗೆ ಹೇಳ್ತಾ ಇದ್ದಾನೆ, ಇಸ್ರಾಯೇಲ್ ಜನರಿಗೆ ಸಭೆಗೆ ಹೇಳ್ತಾ ಇದ್ದಾನೆ. 5ನೇ ವಚನ ಗಮನಿಸಿ. ದಾವೀದನು ಹೇಳ್ತಾನೆ, ಇವತ್ತು ಉದಾರ ಹಸ್ತದಿಂದ ಯೆಹೋವನಿಗೋಸ್ಕರ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಯಾರು ಮನಸ್ಸು ಉಳ್ಳವರಾಗಿದ್ದರೆ, ಯಾರಾದ್ರೂ ಮನಸ್ಸುಳ್ಳವರಾಗಿದ್ದರೆ ಎಂದು ನೆರೆದ ಸಭೆಗೆ ಹೇಳಲು, ಕೇವಲ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ 5,000 ತಲಾಂತು, 10,000 ಪಾವನು ಬಂಗಾರವನ್ನು, 10,000 ತಲಾಂತು ಬೆಳ್ಳಿಯನ್ನು, 18,000 ತಲಾಂತು ತಾಮ್ರವನ್ನು, 1,00,000 ತಲಾಂತು ಕಬ್ಬಿಣವನ್ನು ಕೊಟ್ಟರು. ಈಗ ಯಾರು ಕೊಡ್ತಾ ಇದ್ದಾರೆ? ದಾವೀದನು ಕೊಟ್ರಾ? ಅಲ್ಲಿ ದಾವೀದನು ಕೊಟ್ರು. 17ನೇ ಅಧ್ಯಾಯದಲ್ಲಿ ಬರುವಾಗ 22ನೇ ಅಧ್ಯಾಯದಲ್ಲಿ ದಾವೀದ ಕೊಟ್ಟ. 29ನೇ ಅಧ್ಯಾಯದಲ್ಲಿ ಯಾರು ಕೊಡ್ತಾ ಇದ್ದಾರೆ? ಸಭೆ. ಹೇಳಿ ಚರ್ಚ್, ಹೇಳಿ ನನ್ನ ಜೊತೆ, ಸಭೆ ಕೊಡ್ತಾ ಇದೆ. ದಾವೀದ ಹೇಳ್ತಾರೆ, ಸಭೆಗೆ ನೀವ್ ಯಾರಾದ್ರೂ ಕೊಡ್ಲಿಕ್ಕೆ ಮನಸ್ಸು ಮಾಡಿದ್ರೆ ನೀವು ಕೊಡಬಹುದು ಅಂತ ಕೇಳುವಾಗ ಅವ್ರು ಹೇಳ್ತಾ ಇದ್ದಾರೆ, ನಾನು ಯೋಚನೆ ಮಾಡೋಣ, ನಾನು ಯೋಚನೆ ಮಾಡಿ ತಿಳಿಸ್ತೀನಿ, ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ. ತೂಕದ ಪ್ರಕಾರ ಕೊಡ್ತಾ ಇದ್ದಾರೆ. ಏನ್ ಕೊಡ್ತಾ ಇದ್ರು ಅವರು? ಬೆಳ್ಳಿ ಇಷ್ಟು ತೂಕ, ಬಂಗಾರ ಇಷ್ಟು ತೂಕ, ತಾಮ್ರ ಇಷ್ಟು ತೂಕ ಅಂತೇಳಿ ಎಲ್ಲ ತೂಕ ಮಾಡಿ ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? ಸೊಲೊಮೋನನಿಗೆ. ಕಟ್ಟಪ್ಪ, ನೀನ್ ಆಲಯ ಕಟ್ಟು, ನಿಮ್ಮ ತಂದೆ ಕೂಡ ಕೊಟ್ಟಿದ್ದಾರೆ, ಸಭೆ ನಾವು ಕೂಡ ನಿಮ್ಗೆ ಕೊಡ್ತೇವೆ, ಆಲಯ ಕಟ್ಟಿ ಎಂಬುದಾಗಿ ತಂದು ಕೊಡ್ತಾ ಇದ್ದಾರೆ. ಇವೆಲ್ಲವನ್ನ ಕೂಡಿಸಿದಾಗ ಸುಂದರವಾಗಿ ಆಲಯ ಕಟ್ಟಲ್ಪಟ್ಟಿತು. ಸೊ ದಾವೀದನ ಆಸೆಯನ್ನ ದೇವರು ನೋಡಿ, ದಾವೀದನ ಪ್ರೇರಣೆಯನ್ನ ದೇವರು ನೋಡಿ ಹೇಳ್ತಾ ಇದ್ದಾನೆ, ಈತನು ನನ್ನ ಸೇವಕನು, ನನ್ನ ಹೃದಯವನ್ನ ಬಲ್ಲಂತವನು, ನನಗೆ ಇಷ್ಟನಾದವನು, ಈಶಾಯನದ ಮಗನು ನನಗೆ ಸಿಕ್ಕನು, ಅವನು ನನಗೆ ಒಪ್ಪುವಂತ ಮನುಷ್ಯನೆಂಬುದಾಗಿ ದಾವೀದನ ಕುರಿತಾಗಿ ದೇವರು ಒಳ್ಳೆಯ ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ. ಕಾರಣ ಯಾಕಂದ್ರೆ ದಾವೀದನ ಮನಸ್ಸು ಯಾವಾಗಲೂ ಆಲಯದ ಮೇಲೆ ಇತ್ತು. ಆಮೆನ್. ದಾವೀದನ ಮನಸ್ಸು ಯಾವಾಗಲೂ ಆಲಯ. ಸ್ಥಾನ ಮಾತ್ರ ಒಳ್ಳೆ ಸ್ಥಾನ ಇದೆ, ಅರಸನಾಗಿದ್ದಾನೆ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾನೆ, ಉಣ್ಲಿಕ್ಕೆ ಕೊರತೆ ಇಲ್ಲ, ಸೇವಕರ ಕೊರತೆ ಇಲ್ಲ, ಎಲ್ಲದಕ್ಕೂ ಕೊರತೆ ಇಲ್ಲ. ಅದ್ರ ಮನಸ್ಸು ಮಾತ್ರ ಎಲ್ಲ ಎದ್ರ ಮೇಲೆ ಇದೆ. ಇನ್ನೊಂದು ಕಡೆ ಕೀರ್ತನೆ ಹೇಳ್ತಾನೆ, ಯಾವಾಗಲೂ ಆತನ ಮಂದಿರದಲ್ಲೇ ಇರಬೇಕೆಂಬುದಾಗಿ ನನ್ನ ಆಸೆ ಆಗಿದೆ ಅಂತ. ಯಾವಾಗ ಆತನ ಆಲಯದಲ್ಲಿ ನಾನು ಇರಬೇಕು. 122ನೇ ಅಧ್ಯಾಯದಲ್ಲಿ ಕೀರ್ತನೆ ಹೇಳ್ತಾನೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಮಾತ್ರ ಜನರನ್ನು ಕರೆದ್ರೆ ನನಗೇನಾಗುತ್ತೆ? ಸಂತೋಷವಾಗುತ್ತೆ. ಸೊ ಇದೆಲ್ಲ ನೋಡುವಾಗ ದಾವೀದನ ಹೃದಯ ದೇವರ ಆಲಯಕ್ಕೋಸ್ಕರ ಇದೆ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ದೇವರ ಆಲಯದ ಅಭಿಮಾನಿ. ಆದ್ರೆ ಇವತ್ತು ಬೇರೆ ಬೇರೆ ಅಭಿಮಾನಿಗಳಿದ್ದಾರೆ. ದೇವರ ಮಕ್ಕಳೇ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಏನಿದ್ದಾರೆ? ಕ್ರಿಕೆಟ್ ಅಭಿಮಾನಿಗಳು. ಕ್ರಿಕೆಟ್ ಮೇಲೆ ಪ್ರೀತಿ ಇರಬೇಕು ನಿಜ,
ಕೆಲವೊಂದು ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು, ಹೆಚ್ಚು ಪ್ರೀತಿ ಇದ್ರೆ ಹಾನಿಕರ ಅಂತ. ನಾವು ನೋಡಿದೆವು ಕಳೆದ ವಾರದಲ್ಲಿ 11 ಜನ ಏನ್ ಮಾಡಿದ್ದಾರೆ, ಮರಣವನ್ನ ಅನುಭವಿಸಿದ್ದಾರೆ. ಈ ಲೋಕದ ಮೇಲಿರುವಂತಹ ಅಭಿಮಾನ ನಮ್ಮ ಜೀವನದಲ್ಲಿ ನಷ್ಟ ತಗೊಂಡ್ಬರಬಹುದು. ಈ ಲೋಕದ ಮೇಲಿರುವ ಪ್ರೀತಿ ನಮ್ಮ ಜೀವನದಲ್ಲಿ ನಿರಾಶೆನ ತೆಗೆದುಕೊಂಡು ಬರಬಹುದು. ಈ ಲೋಕದ ಮೇಲಿರುವಂತಹ ಅಭಿಮಾನ ಒಂದು ದಿನ ನಮ್ಮ ಕಣ್ಣಲ್ಲಿ ಕಣ್ಣೀರನ್ನು ಅದು ಸುರಿಸಬಹುದು. ಆದ್ರೆ ದೇವರ ಮೇಲೆ, ದೇವರ ಸೇವೆಯ ಮೇಲೆ, ದೇವರ ಆಲಯದ ಮೇಲೆ ಇರುವಂತಹ ಅಭಿಮಾನ ನಮ್ಮ ತಲೆ ಮೇಲೆ ಅದು ಆಶೀರ್ವಾದವನ್ನ ತೆಗೆದುಕೊಂಡು ಬರ್ತದೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾರೆ 17ನೇ ಅಧ್ಯಾಯ, ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ದಾವೀದನೇ, ನನ್ನ ಮನೆಯನ್ನು ನೀನು ಕಟ್ಟಲಿಕ್ಕೆ ಮನಸ್ಸು ಮಾಡಿದಿ, ನನ್ನ ಮನೆಯನ್ನು ಕಟ್ಟಲಿಕ್ಕೆ ನೀನು ಕೈ ಹಾಕಿದ್ರಿಂದ ನಿನ್ನ ಮನೆಯನ್ನು ನಾನು ಕಟ್ಟುತ್ತೇನೆ, ನಿನ್ನ ಮನೆಯನ್ನ ನಾನು ಕಟ್ಟುತ್ತೇನೆ. ಇದು ಯಾವ ಮನೆ? ಕೈಯಿಂದ ಕಟ್ಟಲ್ಪಡುವ ಮನೆ ಅಲ್ಲ, ಇದು ಆಶೀರ್ವಾದದ ಮನೆ. ಇದು ದೇವರು ತಲತಲಾಂತರಕ್ಕೂ ನೆಲೆಸುವಂತ ಆಶೀರ್ವಾದ ಮನೆಯನ್ನ ನಾನು ಕಟ್ಟುತ್ತೇನೆ. ನೋಡಿ, ದೇವರು ಯಾವಾಗ ದಾವೀದನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರೆ ದೇವರು ಹೇಳ್ತಾರೆ, ನಾನು ಕೂಡ ಕಟ್ಟುತ್ತೇನೆ. ಅದಕ್ಕೆ ನಮ್ಮ ದೇವರು ಋಣ ಇಳಿಸ್ಕೊಳ್ಳೋನಲ್ಲ. ಕೆಲವರು ಹೇಳ್ತಾರಲ್ಲ, ನೀನ್ ಋಣ ನಾನು ಇಟ್ಕೊಳ್ಳಲ್ಲಪ್ಪ, ಅವಾಗ ಹಿಂತಿರುಗಿ ಕೊಡ್ತೀನಿ ಅಂತ ಅಂತಾರಲ್ಲ. ದಾವೀದನ ದೇವರು ನಿನಗೋಸ್ಕರ ನಾನು ಆಲಯ ಕಟ್ತೇನೆ. ದೇವರು ಹೇಳ್ತಾನೆ, ನೀನು ಕಟ್ಟು, ನಿನಗೋಸ್ಕರ ನಾನು ನಿನ್ನ ಮನೆಯನ್ನ ನಾನು ಕಟ್ಟುತ್ತೇನೆ. ದೇವರು ಹೇಳಿದ ಹಾಗೆ ದಾವೀದನ ಮನೆಯನ್ನ ಸ್ಥಿರವಾಗಿ, ಶಾಶ್ವತವಾಗಿ ದೇವರು ಕಟ್ಟಿದ್ರು. ದಾವೀದನ ನಂತರ ಸೊಲೊಮೋನ್ ಬಂದರು, ಸೊಲೊಮೋನ್ ನಂತರ ನಾಯಕರು, ಸೊಲೊಮೋನ್ ಅಂತ ಅನೇಕರು ಬಂದು ಕೊನೆಗೆ ಯೇಸು ಕ್ರಿಸ್ತ ದಾವೀದನ ಸಂತಾನದಿಂದನೇ ಬಂದನು. ಹಲ್ಲೆಲೂಯಾ. ಆತನ ಮನೆ ಶಾಶ್ವತವಾಗಿ ನೆಲೆಸುವಾಯಿತು. ಯಾಕಂದ್ರೆ ದೇವರ ವಾಗ್ದಾನ ಹೆಂಗಿರ್ತದೆ ಅಂದ್ರೆ, ದೇವರ ಆಶೀರ್ವಾದ ಹೆಂಗಿರ್ತದೆ ಅಂದ್ರೆ, ನಮ್ಮ ತಲಾಂತರಗಳಿಗೂ ಅದು ಇರುವಂತದ್ದಾಗಿದೆ. ನೋಡಿ, ದಾವೀದನ ದೇವರ ಮನೆ ಕಟ್ಟ, ತನ್ನ ಮನೆಯನ್ನು ಯಾರು ಕಟ್ತಾ ಇದ್ದಾರೆ? ದೇವರು. ಇದರ ಅರ್ಥ, ನಾವು ದೇವರಿಗೋಸ್ಕರ ಏನಾದರೂ ಮಾಡಿದ್ರೆ ಅದರ ಆಶೀರ್ವಾದವನ್ನ ನಾವು ಹೊಂದಿಕೊಳ್ತೇವೆ. ದೇವರಿಗಾಗಿ, ದೇವರ ಸೇವೆಗಾಗಿ, ದೇವರ ಆಲಯಕ್ಕಾಗಿ ಏನೆಲ್ಲ ನಾವು ವೆಚ್ಚ ಮಾಡುತ್ತೇವೋ ಅದರ ಪ್ರತಿಫಲದ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಅದು ಬರ್ತದೆ ಎಂಬುದಾಗಿ ಎಂದು ಕೂಡ ನಾವು ಮರಿಬಾರದು. ಆಮೆನ್. ದಾವೀದನ ಆಸೆಯನ್ನ ಪೂರ್ತಿಗೊಳಿಸಿದನು. ಸೊಲೊಮೋನು ದೇವರ ಆಲಯವನ್ನ ಸುಂದರವಾಗಿ ಕಟ್ಟಿದನು. ಎಲ್ಲಿಂದ ಬಂತು ಈ ಪ್ರೇರಣೆ? ಆಲಯ ಹೇಗೆ ಬಂತು? ಸಭೆ ಹೇಗೆ ಬಂತು? ಚರ್ಚ್ ಹೇಗೆ ಕಟ್ಟಲ್ಪಟ್ಟಿತು? ಸಭೆ ಹೇಗೆ ಮುಕ್ತಾಯವಾಯಿತು? ಯಾವ ರೀತಿಯಿಂದ ಸಭೆ ಸಿದ್ಧವಾಯಿತು? ಸಂಸ್ಥೆಯಿಂದನ ಅಥವಾ ಸರ್ಕಾರದಿಂದನ? ಯಾವುದರಿಂದ ಸಿದ್ಧವಾಯಿತು ಈ ಸಭೆ? ಯಾವುದರಿಂದ? ಒಬ್ಬ ವ್ಯಕ್ತಿ ದೇವರ ಮಾಡಿದ ಉಪಕಾರ ನೆನೆಸ್ಕೊಂಡ, ಒಬ್ಬನೇ ನೆನೆಸ್ಕೊಂಡ, ಒಬ್ಬನಿಂದ ಇಡೀ ಸಭೆ ನೆನೆಸ್ಕೊಂಡು ಒಂದು ಆಲಯವನ್ನ ಕಟ್ಟಲ್ಪಟ್ಟಿತು. ಹಲ್ಲೆಲೂಯಾ. ಒಂದ್ಸಾರಿ ನಾವು ಹಿಂತಿರುಗಿ ನೋಡುವಾಗ, ನಾನು ಹೆಂಗಿದ್ದೆ, ನಾನು ಹೇಗಿದ್ದೆ, ದೇವರು ಹೇಗೆ ನನ್ನ ಹಿಡಿದ್ರು. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ಕುರಿಗಳ ಹಿಂದೆ ನೀನು ಹೋಗ್ತಾ ಇದ್ದ, ನಿನ್ನ ಹಿಡ್ಕೊಂಡು ಬಂದು ಏನ್ ಮಾಡಿದ್ದೇನೆ? ಸಿಂಹಾಸನ ನಿನಗೆ ನಾನು ಕೊಟ್ಟಿದ್ದೇನೆ. ನೀನು ಹೋಗುವ ಎಲ್ಲ ಯುದ್ಧದ ಸ್ಥಳಗಳು ನಾನು ನಿನ್ನ ಜೊತೆ ಇದ್ದು ನಿನಗೆ ಏನ್ ಕೊಟ್ಟಿದ್ದೇನೆ? ಜಯ ಕೊಟ್ಟಿದ್ದೇನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ದಾವೀದನ ಯುದ್ಧಗಳಲ್ಲಿ ಒಂದು ಕೂಡ ಸೋಲು ಕಂಡಿಲ್ಲ ಅಂತ. ಹೋದಂತ ಪ್ರತಿ ಯುದ್ಧದಲ್ಲಿ ಕೂಡ ದಾವೀದನು ಜಯ ಕಂಡನು. ಅದಕ್ಕೆ ಜನರೆಲ್ಲ ಒಟ್ಟಿ ಕಿಚ್ಚುಪಟ್ಟರು ದಾವೀದನ ಮೇಲೆ. ಅದಕ್ಕೆ ಆತನ ಅಡವಿಗೆ ಓಡಿ ಹೋದ. ಎಲ್ಲಿ ಹೋದ್ರೂ ಕೂಡ ದೇವರನ್ನ ಪ್ರೀತಿಸ್ತಾ ಇದ್ದ, ದೇವರನ್ನ ಆರಾಧನೆ ಮಾಡ್ತಾ ಇದ್ದ. ಸೊ ಇಲ್ಲಿ ನಾವು ನೋಡ್ತೀವಿ, ದಾವೀದನಿಗೆ ಇನ್ನೊಂದು ಮಾತನ್ನು ದೇವರು ಹೇಳ್ತಾರೆ, ನಿನ್ನ ಎಲ್ಲ ಶತ್ರುಗಳು ಇನ್ನು ಮುಂದೆ ಸೋತು ಹೋಗುವಂತೆ ಕೂಡ ನಾನು ನಿನಗೆ ಏನ್ ಮಾಡಿದ್ದೇನೆ? ಜಯವನ್ನ ಕೊಟ್ಟಿದ್ದೇನೆ. 9ನೇ ವಚನ, 8ನೇ ವಚನದಲ್ಲಿ ನಾವು ನೋಡ್ತೇವೆ, 7ನೇ ವಚನದಲ್ಲಿ ಈ 3 ಮಾತುಗಳನ್ನು ದೇವರು ದಾವೀದನಿಗೆ ಹೇಳ್ತಾರೆ. ಎಲ್ಲಿಂದ ದಾವೀದನ ಹಿಡ್ಕೊಂಡ್ರು? ಕುರಿಗಳಿಂದ ಹೋಗ್ತಾ ಇದ್ದಾರೆ. ನಮ್ಮನ್ನ ಎಲ್ಲಿಂದ ಹಿಡ್ಕೊಂಡಿದ್ದಾರೆ ದೇವರು? ಕೆಲವು ಸಾಲದಲ್ಲಿರುವಾಗ, ಕೆಲವು ಕುಟುಂಬದ ಸಮಸ್ಯೆಗಳಿರುವಾಗ, ಕೆಲವು ಮಕ್ಕಳ ಅನಾರೋಗ್ಯದಲ್ಲಿರುವಾಗ, ಸೊ ದೇವರು ನಮ್ಮನ್ನು ಅಲ್ಲಿಂದ ಹಿಡಿದಿದ್ದಾನೆ. ಒಂದೊಂದು ಸ್ಥಿತಿಯಿಂದ ದೇವರು ನಮ್ಮನ್ನು ಏನ್ ಮಾಡಿದ್ದಾನೆ? ಹಿಡಿದುಕೊಂಡಿದ್ದಾನೆ. ಅದನ್ನು ನಾವು ನೆನಪು ಮಾಡಿಕೊಂಡು ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸಬೇಕಾಗಿದೆ. ಸೊ ದೇವರ ಆಲಯದ ಅಭಿಮಾನ ನಮ್ಮ ಮೇಲೆ, ನಮ್ಮಲ್ಲಿರುವಾಗ, ದೇವರ ಆಲಯಕ್ಕಾಗಿ ಕೈ ಹಾಕುವಾಗ, ದೇವರ ಮನೆಯನ್ನು ನಾವು ಕಟ್ಟುವಾಗ, ನಮ್ಮ ಮನೆಯನ್ನು ಯಾರು ಕಟ್ತೀನಿ ಅಂತ ಹೇಳಿದ್ದಾರೆ? ಜೋರಾಗಿ ಯಾರು ಕಟ್ತೀನಿ ಅಂತ ಹೇಳಿದ್ದಾರೆ? ಹಲ್ಲೆಲೂಯಾ. ಸೊ ನಿಜವಾಗಿ ಕೂಡ ದೇವರ ಆಲಯಕ್ಕೆ ನಾವು ಕೈ ಹಾಕುವಾಗ ದೇವರು ನಮ್ಮ ಮನೆಯನ್ನ ಕಟ್ಟುವನಾಗಿದ್ದಾನೆ, ಆಶೀರ್ವದಿಸುವನಾಗಿದ್ದಾನೆ. ನೋಡಿ, ನಾವು ಹೇಳ್ಬೋದು, ಸರ್ ದಾವೀದನ ಹತ್ರ ಎಲ್ಲ ಇದೆ, ಆತನ ರಾಜನಿಗೆ ಏನು ಕಡಿಮೆ ಇಲ್ಲ, ಎಲ್ಲ ಇದೆ, ಅದಕ್ಕೆ ಕೊಟ್ಟಿದ್ದಾನೆ. ಅಲ್ಲಿರುವ ಸಭೆಯವರು ಕೂಡ ಒಳ್ಳೆ ರೀತಿಯಲ್ಲಿ ಇದ್ದವರೇ, ಎಲ್ಲ ಕೊಟ್ಟಿದ್ದಾರೆ. ಸರ್ ನಾವು ಹೇಗೆ ಮುಂದೆ ಬರುವುದಂತ ನಾವು ಹೇಳ್ಬೋದು. ಮೋಶೆ ಹೇಳ್ದ, ಸ್ವಾಮಿ ಹೆಂಗೆ ಇಸ್ರಾಯೇಲ್ ಜನರಿಗೆ ನಾನು ಕರ್ಕೊಂಡು ಹೋಗ್ಬೇಕು ಸಮುದ್ರದಿಂದ ಹೇಳುವಾಗ, ದೇವ್ರ ಮೋಶೆಗಳದ್ದು ಏನಿದೆ ನಿನ್ನ ಕೈಯಲ್ಲಿ? ಕೋಲು, ಸಾಕಷ್ಟೇ. ಒಬ್ಬ ವಿಧವೆ ಸಾಲದಿಂದ ಬಹಳ ಒತ್ತಡದಿಂದ ತನ್ನ ಮಗ ವಿಧವೆ ಸಾಯ್ಬೇಕಂತ ಇದ್ರು. ಎಲ್ಲಿನ ಬಂದು ಕೇಳ್ತಾನೆ, ಏನಿದೆ ನಿನ್ನ ಹತ್ರ? ಸ್ವಲ್ಪ ಹಿಟ್ಟು,
ಸ್ವಲ್ಪ ಎಣ್ಣೆ ಇದೆ, ಸಾಕು. ನಮ್ಮ ಹತ್ರ ಇರುವುದರಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲದನ್ನ ದೇವರು ಕೇಳಲ್ಲ. ನಮ್ಮ ಹತ್ರ ಏನಿದೆಯೋ ಅದನ್ನ ನಾವು ಕೊಡ್ಬೇಕಾಗಿದೆ. ಸೊ ಯಾವಾಗಲೂ ಕೂಡ ದೇವರ ಸೇವೆಗಾಗಿ, ದೇವರ ಆಲಯಕ್ಕಾಗಿ, ಸುವಾರ್ಥ ಸೇವೆಗಾಗಿ, ಯಾವಾಗಲೂ ಕೂಡ ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳಿಗಾಗಿ ಯಾವಾಗಲೂ ಕೂಡ ನಾವು ಹಿಂದೆ ಹೋಗಬಾರ್ದು. ಯಾವಾಗಲೂ ಕೂಡ ನಮ್ಮ ಕೈ ಯಾವಾಗಲೂ ಮೇಲೇ ಆಗಿರ್ಬೇಕು. ಸೊ ಈಗ ದೇವರ ಆಲಯದ ಸ್ಟೇಜ್ ತನ್ನ ಬಂದು ನಿಲ್ಲುವಂಥದ್ದಾಗಿದೆ. ನಂತರ ಇವೆಲ್ಲ ಮುಗಿಸುವಂಥದ್ದು ಅಥವಾ ಮುಂದೆ ಹೋಗುವಂಥದ್ದು ಅದು ಸಭೆಯ ಕಾರ್ಯವಾಗಿದೆ. ದಾವೀದನಿಗೆ ಯಾರಾದ್ರೂ ಕೊಟ್ರ? ತನ್ನ ಹತ್ರ ಇರೋದನ್ನು ಕೊಟ್ಟ. ಆಮೇಲೆ ಸಭೆಗೆ ಬಂದು ತಿಳಿಸಿದ, ನೀವೇನಾದ್ರೂ ಸಭೆ ಕೊಡೋದ್ರೆ ಕೊಡ್ರಿ, ನಿಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಕುಟುಂಬ ದೇವರ ಆಶೀರ್ವಾದ ಮಾಡ್ತಾರೆ, ಕೊಡ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನಾವು ಕೊಡ್ತೀವಂತ. ಎಲ್ಲರೂ ಸೇರಿ ಬಂದು ಏನ್ ಮಾಡಿದ್ರು? ಕೊಟ್ಟರು. ದೇವರ ಆಲಯ ಸುಂದರವಾಗಿ ಮುಗಿಯಲ್ಪಟ್ಟಿತು. ಇವತ್ತು ನಮ್ಮ ಆಲಯ ಕೂಡ ಹಾಗೇನೆ. ಯಾವಾಗ ನಾವು ಕೊಡಲಿಕ್ಕೆ ಮುಂದೆ ಹಾಕ್ತೀವೋ ದೇವರ ಮಾತು ಸುಳ್ಳಾಗಲ್ಲ ರೀ. ಏನಂತ ದೇವ್ರು ಹೇಳಿದ್ರು ಗೊತ್ತಾ? ಅದೇ 11ನೇ ವಚನ ನಾವು ನೋಡಿದೀವಲ್ಲ, ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನ ಕಟ್ಟುವೆನು ಎಂದು ಮಾತು ಕೊಡ್ತೇನೆ. ದೇವರು ಮಾತು ಕೊಟ್ಟರೆ ಅದನ್ನ ನೆರವೇರಿಸ್ತಾರೆ. ಒಂದು ತೀರ್ಮಾನವನ್ನು ನಾವು ತೆಗೆದುಕೊಳ್ಳೋಣ. ಸ್ವಾಮಿ, ನನ್ನ ಕೈಲಾದದ್ದನ್ನ ನಾನು ಸಭೆಗೆ ನಾನು ಬಿತ್ತುತ್ತೇನಪ್ಪ. ನನ್ನ ಕೈಲಾದದ್ದನ್ನ ನಿನ್ನ ಆಲಯಕ್ಕೆ ನಾನು ಬಿತ್ತುತ್ತೇನೆ. ನೋಡಿ, ಇಸ್ರಾಯೇಲ್ ಜನರಿಗೆ ಬಂದು ದಾವೀದ ಹೇಳುವಾಗ ಸತ್ಯವೇದ ಹೇಳ್ತದೆ, ಅವರು ಸ್ವಇಚ್ಛೆಯಿಂದ, ಸ್ವಂತ ಇಚ್ಛೆಯಿಂದ ಕೊಟ್ಟರಂತೆ, ಸ್ವಂತ ಮನಸ್ಸಿನಿಂದ ಅವರು ಬಂದು ಕೊಟ್ಟರಂತೆ. ಇವತ್ತು ನಾವು ಪ್ರಾರ್ಥನೆ ಮಾಡೋಣ, ದೇವರೇ ನನ್ನನ್ನ ನೀನು ಮೇಲೆತ್ತಿದೆಯಪ್ಪ, ನನ್ನ ನೀನು ಕರೆದಿದಿ, ನನ್ನ ಕುಟುಂಬವನ್ನು ನೀನು ಕಟ್ಟಿದಿ, ನನ್ನ ಕೆಲಸದಲ್ಲಿ ನೀನು ಆಶೀರ್ವಾದ ಮಾಡಿದಿ, ನನ್ನ ಜೀವಿತವನ್ನು ನೀನು ಆಶೀರ್ವಾದ ಮಾಡಿದಿ. ಕರ್ತನೇ, ನನ್ನ ಸಂಗಡ ಇದ್ದು ಹೋಗಿ ಬರುವ ಎಲ್ಲ ಸ್ಥಳಗಳಲ್ಲಿ ನನ್ನನ್ನು ಆಶೀರ್ವದಿಸಿದಿ. ನಿನ್ನ ಆಲಯಕ್ಕಾಗಿ ನಾನು ಏನಾದರೂ ಮಾಡ್ತೀನಪ್ಪ. ನಿನ್ನ ಆಲಯಕ್ಕಾಗಿ ನನ್ನ ಕೈಲಾದದ್ದನ್ನು ನಾನು ಬಿತ್ತುತ್ತೇನೆ ಎಂಬುದಾಗಿ ನಾವು ಒಂದು ತೀರ್ಮಾನ ತೆಗೆದುಕೊಳ್ಳುವುದಾದರೆ ಖಂಡಿತವಾಗಿ ದೇವರು ಅದು ಪ್ರತಿಫಲದ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಆತನು ಸುರಿಸುವವನಾಗಿದ್ದಾನೆ.